ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥ್, ನನ್ನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಮುಂದಿನ 1 ಗಂಟೆಯಲ್ಲಿ ನಿಮಗೆ ಎಲ್ಲ ಸುದ್ದಿಗಳನ್ನು ಇಡ್ತೀವಿ. ಆದರೆ ಅದಕ್ಕೆ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಪ್ರೇಮಲತಾ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಹೊಸ ತಿರುವು. ಡಿಎನ್ಎ ರಿಪೋರ್ಟ್ನಿಂದ ರಾಘವೇಶ್ವರರಿಗೆ ಕುತ್ತು. ರಾಮಚಂದ್ರಾಪುರ ಶ್ರೀಗೆ ಬಂಧನದ ಭೀತಿ. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳು ರಾಮಕಥಾ ಗಾಯಕಿ ಪ್ರೇಮಲತಾ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದ ಪ್ರಕರಣ ಈಗ ಇನ್ನೊಂದು ಘಟ್ಟ ತಲುಪಿದೆ. ಪ್ರೇಮಲತಾ ಹಾಗೂ ರಾಘವೇಶ್ವರ ಶ್ರೀಗಳ ನಡುವೆ ಲೈಂಗಿಕ ಸಂಬಂಧ ಏರ್ಪಟ್ಟಿರಬಹುದು ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಜನರಲ್ ರವಿವರ್ಮ ಕುಮಾರ್ ಹೇಳುತ್ತಿದ್ದಾರೆ. ವಾರದ ಹಿಂದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದ ಶ್ರೀಗಳ ವೈದ್ಯ ಪರೀಕ್ಷೆ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಇವತ್ತು ಸಿಐಡಿ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದರು. ವೈದ್ಯಕೀಯ ವರದಿ ಸಂಪೂರ್ಣ ವಿವರ, ಪರೀಕ್ಷೆಯ ಅಂಕಿಅಂಶ ವಿಶ್ಲೇಷಣೆಗಳು ಅದರಲ್ಲಿ ಅಡಕವಾಗಿದೆ. ವರದಿಯಲ್ಲಿ ಕೆಲವು ಅಂಶಗಳು ಹೀಗಿರಬಹುದು ಎನ್ನಲಾಗಿದೆ. ಪ್ರೇಮಲತಾ ಪ್ರೇಮಲತಾ ತನಿಖಾಧಿಕಾರಿಗಳಿಗೆ ಕೊಟ್ಟಿರುವ ಬಟ್ಟೆಯಲ್ಲಿ, ಅಂದ್ರೆ ಆ ಉಡುಪಿಯನ್ನು ಹಾಕೊಂಡಿದ್ರು ಬಟ್ಟೆ, ಅದರಲ್ಲಿ ಇದ್ದ ವೀರ್ಯದ ಡಿಎನ್ಎ ಹಾಗೂ ಶ್ರೀಗಳ ಡಿಎನ್ಎ ಸಾಮ್ಯತೆ ಕಾಣಿಸ್ತಾ ಇದೆ ಅನ್ನೋದು ಒಂದು ಹೊರಕ್ಕೆ ಬರ್ತಿರೋ ಮಾಹಿತಿ. ಗೊತ್ತಿಲ್ಲ ಕರೆಕ್ಟ್ ಆಗಿ, ಆದ್ರೆ ಅತ್ಯಾಚಾರವೋ ಅಥವಾ ಇದು ಸಮ್ಮತಿಯ ಕ್ರಿಯೆಯೋ ಅನ್ನೋದು ಗೊತ್ತಾಗ್ತಿಲ್ಲ. ಅಂದ್ರೆ ಇದೆರಡು ಒಂದೇ ಅಂತ ಆದರೆ ಈ ಪ್ರಶ್ನೆ ಉದ್ಭವ. ಇನ್ನು ಪ್ರೇಮಲತಾ ಮೇಲಿನ ಅತ್ಯಾಚಾರಕ್ಕೆ ಶ್ರೀಗಳು ನಡೆಸಿರುವ 13 ಪರೀಕ್ಷೆಗಳು ಪುಷ್ಟಿ ನೀಡುತ್ತಾ ಇದೆಯಂತೆ. ಶ್ರೀಗಳಿಗೆ ವೀರ್ಯ ಪರೀಕ್ಷೆ ಸೇರಿದಂತೆ ಇನ್ನು 3 ಪರೀಕ್ಷೆ ನಡೆಸಬೇಕಂತೆ. ಶ್ರೀಗಳು ವೈದ್ಯಕೀಯ ಪರೀಕ್ಷೆಗೆ ಸಹಕರಿಸುತ್ತಿಲ್ಲ ಅನ್ನೋ ಮಾಹಿತಿ ನೀಡಿದ್ದಾರೆ ಹೈಕೋರ್ಟ್ಗೆ ಅಡ್ವೊಕೇಟ್ ಜನರಲ್. ಸಹಕರಿಸಿದ ಪರೀಕ್ಷೆಗಳನ್ನು ಕಡ್ಡಾಯವಾಗಿ ಮಾಡಲು ಕೋರ್ಟ್ ಸೂಚಿಸಬಹುದಾ? ಈಗ ನೀಡಿರುವ ವರದಿ ಆಧಾರದಲ್ಲಿ ನಿರ್ಣಯ ಕೈಗೊಳ್ಳುತ್ತಾ ಸಾಕಾ ಅನ್ನೋದೇ ಈಗಿರುವ ಕುತೂಹಲ. ಸರ್, ಇಲ್ಲಿಯವರೆಗೆ ಚಕ್ಬಂದಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ನನ್ನ ವೈಯಕ್ತಿಕ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿ ಒಳಪಡಿಸುವಂತಹ ತನಿಖೆಗೆ ತಾನು ನಿರಾಕರಿಸಬಹುದು, ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಅನ್ನುವಂತ ಮಾತನ್ನ ಅಲ್ಲಿ ಬಂದಿರುವಂತಹ ವಕೀಲರು ಹೇಳ್ತಾ ಇದ್ರು. ಅಂದ್ರೆ ನನ್ನ ವಿರುದ್ಧ ಕಾನೂನಲ್ಲಿ ಹೀಗೆ ನಡೀಬೇಕು ಅನ್ನೋದಿಲ್ಲ. ಇದು ಗ್ರೇ ಏರಿಯಾ ಅಂತ ಕರಿಬೇಕು ನೀವು ಇದನ್ನ. ತನಿಖಾಧಿಕಾರಿ ಬಯಸಬಹುತ್ತಿರುವಂತಹ ವೈದ್ಯ ಪರೀಕ್ಷೆ ಅವಶ್ಯವೋ ಅಲ್ಲವೋ ಎಂಬುದನ್ನು ನ್ಯಾಯಾಲಯ ತೀರ್ಮಾನಿಸುವುದು ಸರಿ, ಒಪ್ಕೋತೀನಿ. ಆದರೆ ಅಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ವಕೀಲರು ಹೇಳಿದ ತಕ್ಷಣ ಸರಿ ಅನ್ಕೋಬೇಡಿ. ವಕೀಲರು ಹೇಳಿದ್ದಾರೆ ಅಥವಾ ನಾವ್ ಹೇಳಿದ್ದೆ ಸರಿ ಅಂತಾನೂ ಅಲ್ಲ ಹೇಳ್ತಿರೋದು, ನಾವು ವಕೀಲರು ಅಲ್ಲ. ನ್ಯಾಯಾಲಯ ಅಳೆದು ಸುರಿದು ನೋಡಬೇಕು. ಉದಾಹರಣೆ ಹೇಳ್ತೀನಿ, 1 ನಿಮಿಷ. ನ್ಯಾಯಾಲಯ ಅಳೆದು ಸುರಿದು ನೋಡುತ್ತದೆ. ತನಿಖಾಧಿಕಾರಿ 1, 2, 3 ಪರೀಕ್ಷೆಗಳನ್ನ ನನಗೆ ಬೇಕು ಅಂತ ಹಿಡಿದರೆ ಹಠ, ನ್ಯಾಯಾಲಯ ಹೀಗೆ ನೋಡುತ್ತದೆ. ಹೇಗೆ? ದೈಹಿಕವಾಗಿ ಆರೋಪಿಗೆ ಇದರಿಂದ ಏನಾದರೂ ಸಮಸ್ಯೆ ಬರಬಹುದಾ ಈ ಟೆಸ್ಟ್ ಮಾಡೋದ್ರಿಂದ? ಎಸ್. ಕೆಲವು ಸರಿ ಹಲ್ಲನ್ನ ಸರಿಯಾಗಿ ಕೀಳದೆ ಇದ್ರೆ ಗಂಟ್ಲು ವಾಯ್ಸ್ ಹೋಗ್ಬಿಡ್ಬೋದು. ಇವೆಲ್ಲ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ಗಳು. ನಮ್ಮ ದೇಹ ರಚನೆ ಹೇಗಿದೆ ಅಂತಂದ್ರೆ ಅದ್ಭುತವಾದ ದೇಹ ರಚನೆ, ಒಂದೊಂದಕ್ಕೊಂದೊಂದು ಸಂಬಂಧ ಇದೆ. ಕಿವಿಯಲ್ಲಿ ಈ ಕಡೆಯಿಂದ ಈ ಕಡೆಗೆ ಗಾಳಿ ಹೋಗಬೇಕು, ಬ್ಲಾಕ್ ಆದ್ರೆ ಬ್ರೈನ್ಗೆ ತೊಂದರೆ, ಬ್ಲಡ್ ಸರ್ಕ್ಯುಲೇಷನ್ಗೆ ತೊಂದರೆ. ಮೂಗಿನಲ್ಲಿ ನೀರು ತೆಗೆದುಕೊಂಡರೆ ಅದು ಹೊರಗಡೆಗೆ ಬಾಯಿಯಿಂದಾನೂ ಬರಬಹುದು, ಬಾಯಿಯಿಂದ ತೆಗೆದುಕೊಂಡರೆ ಮೂಗಿನಿಂದ ಬರಬೇಕು. ಎಲ್ಲ ಒಂದಕ್ಕೊಂದಕ್ಕೆ ಲಿಂಕ್ಡು ನಮ್ಮ ದೇಹ ಚಲನೆ. ಪ್ಯಾಂಕ್ರಿಯಾಸ್ ಇಂದ ಲಿವರ್ಗೂ, ಲಿವರ್ ಇಂದ ಸ್ಪ್ಲೀನ್ಗೂ, ಸ್ಪ್ಲೀನ್ ಇಂದ ಕಿಡ್ನಿಗೂ, ಹೀಗೆ ಒಂದಕ್ಕೊಂದಕ್ಕೆ ಲಿಂಕ್ಡ್. ಕೆಳಗಡೆ ಯಾವುದೂ ಇವತ್ತಿಲ್ಲ. ಮೇಲಿನಿಂದ ಕೆಳಕ್ಕೆ ಹೋಗುವ ಬೆನ್ನು ಮೂಳೆ ಎಲ್ಲದಕ್ಕೂ ನಿಯಂತ್ರಣ. ಹಾಗಾದ್ರೆ ನಮ್ಮ ದೇಹ ರಚನೆ ಆಗಿದೆ. ಹಾಗಾಗಿ ಏನಾದ್ರೂ ಒಂದು ಮಾಡಕ್ ಹೋದಾಗ ಅವರಿಗೆ ದೈಹಿಕವಾಗಿ ನರ ಹಾಕಿಬಿಟ್ರೆ ಅನ್ನೋ ಅನುಮಾನ ಇದ್ರೆ ಬೇಕಿಲ್ಲ ಅನ್ಬಹುದು. ನಂಬರ್ 2, ಅವರ ಆರೋಗ್ಯದಲ್ಲಿ ಏರುಪೇರಾಗ್ಬಿಡ್ಬೋದಾ? ಏನಾದ್ರೂ ಏನೋ ಮಾಡಕ್ ಹೋಗಿ ಇನ್ನೇನೋ ರೋಗ ಬಂದ್ಬಿಟ್ರೆ, ಅವ್ರಿಗೆ ಇನ್ನೇನೋ ಪ್ರಾಬ್ಲಮ್ ಸ್ಟಾರ್ಟ್. ಬೇಡ. ಅವಶ್ಯಕತೆನೇ ಇಲ್ಲವಾ ಈ ಪರೀಕ್ಷೆಗಳು? ಯಾಕೆ? ಇರುವ ಸಾಕ್ಷ್ಯವೇ ಸಾಕಾ ಅನ್ನುವ ಪ್ರಶ್ನೆ. ಈ ಪ್ರಶ್ನೆಗಳನ್ನ ಆಧರಿಸಿ ನ್ಯಾಯಾಲಯ ಒಂದು ನಿರ್ಧಾರಕ್ಕೆ ಬರಬೇಕು ಹೇಳ್ತಾರೆ. ಇದರಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಹರಣದ ಪ್ರಶ್ನೆ ಬರುತ್ತೆ, ಹೌದಲ್ಲ? ಆದ್ರೆ ಆರೋಪಿಗೆ ಹೇಗೆ ವೈಯಕ್ತಿಕ ಸ್ವಾತಂತ್ರ್ಯ ಹರಣದ ರಕ್ಷಣೆ ಇದೆಯೋ, ದೂರುದಾರರಿಗೂ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆಯೂ ಇರುತ್ತದೆ. ಒಬ್ಬ ಆರೋಪಿ ತನ್ನ ವೈಯಕ್ತಿಕ ಸ್ವಾತಂತ್ರ್ಯ ಹರಣವಾಗತ್ತೆ ಅಂತ ಹೇಳಿ ನ್ಯಾಯದ ಗತಿ ಮತ್ತು ದಿಕ್ಕನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಬದಲಾಯಿಸಬಾರದು. ಬದಲಾಯಿಸುವುದಕ್ಕೆ ನ್ಯಾಯಾಲಯ ಅವಕಾಶ ಕೊಡಬಾರದು, ಕೊಡುವುದಿಲ್ಲ. ಸರ್, ಈಗ ಈ ಪ್ರಶ್ನೆ ನಾವು ಮಾಡಿಸ್ಕೊಳ್ಳಲ್ಲ ಇದನ್ನ ಅಂತ. ಅದರಿಂದನೇ ನ್ಯಾಯ ಶೋಧನೆ,
ಸಮಸ್ಯೆಗೆ ಒಳಗಾಗತ್ತೆ. ಅದರಿಂದನೇ ನ್ಯಾಯ ಶೋಧನೆಯನ್ನ ಕಂಡುಹಿಡಿಯೋದಕ್ಕೆ ಆಗುವುದಿಲ್ಲ ಅನ್ನುವುದಾದರೆ ಆಗ ಇದನ್ನ ಮಾಡಿಸ್ಬೇಕಾಗಿ ಬರುತ್ತೆ, ಇಲ್ದಿದ್ರೆ ಬೇಕಿಲ್ಲ. ಉದಾಹರಣೆಗೆ 13 ಪರೀಕ್ಷೆಗಳು ಮಾಡಿವೆ, ಇದರಲ್ಲಿ ಲಭ್ಯವಾಗಿರುವಂತಹ ಸಾಕ್ಷ್ಯಗಳೇ ಅಥವಾ ವೈದ್ಯಕೀಯವಾಗಿ ಬೇಕಾದಂತಹ ಪುರಾವೆಗಳೇ ಸಾಕು ಅನ್ನುವುದಾದರೆ 3ರ ಅವಶ್ಯಕತೆ ಇಲ್ಲ, ಬೇಕಿಲ್ಲ. ಅವ್ರು ಹೇಳೋದೇನು ಬಂತು, ತನಿಖಾಧಿಕಾರಿಯೇ ಹೇಳಿಬಿಡಬಹುದು. ಯಾಕೆ ಬೇಕು, ಬೇಕಿಲ್ಲ ಬಿಡಿ, ಸಾಕು ನಮ್ಗಿದು, ದಿಸ್ ಇಸ್ ಇನಫ್ ಟು ಪ್ರೂವ್ ದಿ ಕೇಸ್. ದೇರ್ ಆರ್ ಸರ್ಟನ್ ಕೇಸಸ್, ಕೆಲವು ಪ್ರಕರಣಗಳನ್ನ ನಾವು ಹೀಗೆಂದು ಬಣ್ಣಿಸುತ್ತೇವೆ, ಓಪನ್ ಅಂಡ್ ಶಟ್ ಕೇಸ್ ಅಂತೀವಿ. ಅದನ್ನ ಏನಂಗಂದ್ರೆ ಓಪನ್ ಅಂಡ್ ಶಟ್ ಕೇಸ್ ಅಂತ ಕರಿತೀವಿ. ಯಾವ್ದ್ರಲ್ಲಿ, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋರ್ಗೆ ಅನುಭವ ಇರೋರು ಈ ಮಾತನ್ನ ಆಡ್ತಾರೆ ಕೆಲವು ಸರಿ. ಒಂದ್ ಕೇಸ್ ಕೈಗೆ ಸಿಕ್ಕಿದಾಗ ನೋಡ್ಬಿಟ್ಟು ಪಕ್ಕಾ ಓಪನ್ ಅಂಡ್ ಶಟ್ ಕೇಸ್ ಇದು ಅಂತಾರೆ. ಓಪನ್ ಅಂಡ್ ಶಟ್ ಕೇಸ್ ಅಂದ್ರೆ ಏನಿಲ್ಲ ಇದ್ರಲ್ಲಿ ತನಿಖೆಗೆ ಅಂತ, ಎಲ್ಲವೂ ಜಗಜ್ಜಾಹೀರು, ಎಲ್ಲವೂ ಕಣ್ಣಿಗೆ ಕಾಣಿಸುತ್ತಿದೆ, ಅದಕ್ಕೆ ಕನ್ನಡಿ ಬೇರೆ ಬೇಕೇ ಅಂತ ಅರ್ಥ. ಓಪನ್ ಅಂಡ್ ಶಟ್ ಕೇಸ್, ಆ ತೀರ್ಮಾನವನ್ನು ತನಿಖಾಧಿಕಾರಿ ಮಾಡ್ಕೋಬಹುದು. ಸರ್, ಈಗ ನೀವಂದ್ರಲ್ಲ ಅವಶ್ಯಕತೆ ಇಲ್ಲ ಅನ್ನೋ ವಾದನೆ ಈಗ ರಾಘವೇಶ್ವರ ಶ್ರೀಗಳ ಅವರೆಲ್ಲ ಅದನ್ನ ಹೇಳೋದು. ಅದನ್ನೇ ನಾನು ಹೇಳ್ತೀನಿ ಸರ್, ಅದನ್ನೇ ನಾನು ನಿಮ್ಗೆ ಕೇಳ್ತೀನಿ. ಈಗ ನಾನು ಪುರುಷ, ನನಗೆ ನನ್ನ ವಯಸ್ಸಿಗೆ ಸಹಜವಾದಂತ ಎಲ್ಲಾ ರೀತಿಯಾದಂತ ಅಂಗಾಂಗಗಳು ಇವೆ ಅಂತ ಸಂದರ್ಭದಲ್ಲಿ ಈ 3 ಪರೀಕ್ಷೆಗಳಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಅರ್ಥ ಮಾಡ್ಕೊಂಡೆ. ಈಗ ಹಾಗಿದ್ರೆ ಇಲ್ಲಿ ಬರೋ ಪ್ರಶ್ನೆ ಏನು, ನಾನು ಹೇಳಿದ್ಮೇಲೆ ನೀವ್ ಯಾಕೆ ಒಪ್ಕೋತಿಲ್ಲ ಅಂತ. ನಿಜವಾಗಲು ನೀವು ಹೇಳ್ತಿರೋದು ನಿಮ್ಮನ್ನ ಪುರುಷನೋ ಅಲ್ಲವೋ ಎಂಬ ಪ್ರಶ್ನೆ ಇಲ್ಲಿಲ್ಲ. ಇಲ್ಲಿ ಅಡಕವಾಗಿರುವ ಆರೋಪದಲ್ಲಿ ಅಡಕವಾಗಿರುವ ಅಂಶ ಅತ್ಯಾಚಾರವಾಗಿದೆಯೋ ಇಲ್ಲವೋ, ಲೈಂಗಿಕ ಪ್ರಕ್ರಿಯೆ ನಡೆದಿದೆಯೋ ಇಲ್ಲವೋ, ನಡೆದಿದ್ದರೆ ಈ ಹೇಳುತ್ತಿರುವ ಹೆಣ್ಣು ಮಗಳ ವಿಚಾರದಲ್ಲೇ ನಡೆದಿದೆಯೋ ಇಲ್ಲವೋ, ಇದು ಬೇಕಾಗಿದೆ. ಪುರುಷ ಸ್ತ್ರೀ ಪ್ರಶ್ನೆ ಅಲ್ಲ ಇಲ್ಲಿ. ನಿತ್ಯಾನಂದರ ಪ್ರಕರಣದಲ್ಲಿ ಯಾಕೆ ಬಂತು ಅಂದ್ರೆ ನಾನು ಪುರುಷ ಅಲ್ಲ ಅಂತ ಅವ್ರು ಹೇಳಿದ್ದಕ್ಕೆ ಅದು ಬಂತಷ್ಟೇ. ಇವ್ರ ಪ್ರಕರಣದಲ್ಲಿ ಯಾರು ಕೇಳ್ತಿಲ್ಲ, ಕೇಳಲೂ ಬೇಕಾಗಿಲ್ಲ ನೀವು. he is a man, no doubt, because he says, no doubt about it. fair ಅದೇನು ತೊಂದರೆ ಇಲ್ಲ ಅದರಲ್ಲಿ. ಆದ್ರೆ ಇಲ್ಲಿ ಬರೋ ಸಮಸ್ಯೆ ಅದಲ್ಲ. ಈಗ ಏನಾಗತ್ತೆ ಹಂಗಾರೆ, ನಿಜವಾಗಲೂ ನಾವು ಹೇಳುತ್ತಿರೋ ಮಾಹಿತಿ ಸರಿ ಇದ್ದರೆ, ನಂಗೆ ಗೊತ್ತಿಲ್ಲ, ಮುಚ್ಚಿದ ಲಕೋಟೆಯಲ್ಲಿ ಹೋಗಿರೋ ಏನು ಹೋಗಿದೆಯೋ ನಮಗೇನು ಗೊತ್ತು, ಸರಿ ಇದ್ದರೆ ವೀರ್ಯ ಅಂದ್ರೆ ಸ್ವಾಮೀಜಿಗಳಿಂದ ಪಡೆದುಕೊಂಡಂತಹ DNA, ಈಕೆ ತಂದುಕೊಟ್ಟಿರುವಂತಹ ಸಾಕ್ಷ್ಯವಾಗಿ ತಂದುಕೊಟ್ಟಿರುವ ಬಟ್ಟೆ ಮೇಲಿರುವುದು ಎರಡೂ ಒಂದಕ್ಕೊಂದಕ್ಕೆ ಹೊಂದಾಣಿಕೆಯಾಗಿ ಬಿಟ್ಟರೆ, ಹಾಗಾದಾಗ ಅದು ಏನು, ಅದು ಅತ್ಯಾಚಾರವೋ, ಅದು ಸಮ್ಮತಿಯಿಂದ ನಡೆದಿರಬಹುದಾದ ಲೈಂಗಿಕ ಕ್ರಿಯೆಯೋ ಪ್ರಶ್ನೆ ಬರುತ್ತೆ. ಇದು ಅತ್ಯಾಚಾರನೋ ಸಮ್ಮತಿಯಿಂದಾಗಿರುವುದೋ ಪ್ರಶ್ನೆ ಆಮೇಲಿಂದು. ಮೊದಲು ಬರಬೇಕಾಗಿರೋ ಪ್ರಶ್ನೆ ಅವರದ್ದ ಅಷ್ಟೇ ಬೇಕಾಗಿರೋ. ಅವರದ್ದಲ್ಲ ಅಂತಾದ್ರೆ ಕೇಸು ಡಮಾರ್, ಕೇಸು ಬುಡಾನೇ ಇಲ್ಲ, ಕಿತ್ಕೊಂಡು ಹೋಗ್ಬಿಡುತ್ತೆ ಕೇಸು. ಅವರದ್ದೇ ಎಂದಾದರೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಯಾಕೆ, ಅತ್ಯಾಚಾರವಲ್ಲ, ಅತ್ಯಾಚಾರ ಆಗಿಲ್ಲ, ಇದು ಆಗಿಲ್ಲದೆ ಇರಬಹುದು. ಹಾಗಿದ್ರೆ ಈ ಬಟ್ಟೆಯ ಮೇಲೆ ಈ ಕಲೆಗಳು ಹೇಗೆ ಬಂದವು? ಒಂದು ಸರಿ ಬಟ್ಟೆ ಹಾಕೊಂಡು ತೆಗೆದ್ರು ಅದರಲ್ಲಿ ನಮ್ದು ಎಷ್ಟೋ DNA-ಗಳಿರುತ್ತೆ, ಜೀವಕಣಗಳು. ಅವ್ರ ದೇಹದಲ್ಲಿ ಏನ್ ಬೇಕಾದ್ರೂ ಇರಬಹುದು. ಇದು DNA-ಗಳು ಬೇರೆ, ಇದು ಬೇರೆ, ಅದು ಬೇರೆ, ಎರಡು ಬೇರೆ ಬೇರೆ. ಅಲ್ಲಿ ಸಮನೆ ಇರ್ಲಿಲ್ಲ ಅಂತ ಆಮೇಲೆ ಕೋರ್ಟಲ್ಲಿ ಹೇಳಿ ಬಿಡಿ, ಇರ್ದೇ ಇರ್ಬೋದು, ನನಗೇನು ಗೊತ್ತು, ಕೋರ್ಟಲ್ಲಿ ಇರ್ಬೋದು. ಪ್ರಾಬ್ಲಮ್ ಬರೋದು ಎಲ್ಲಿದು, ಅತ್ಯಾಚಾರವೋ ಸಮ್ಮತಿಯೋ? ನಾಳೆ ಅತ್ಯಾಚಾರ ಆಗ್ಬಿಟ್ರೆ ಬಹಳ ಕಷ್ಟ, ಸಮ್ಮತಿ ಅಂತ ಆಗ್ಬಿಟ್ರೆ ಇನ್ನೂ ಕಷ್ಟ. ಹಿಂದೂ ಧರ್ಮದಲ್ಲಿ ಈಗ ಒಂದೇ ಸೆಕೆಂಡ್ ಸರ್, ಈಗ ಪೀಠದಲ್ಲಿ ಕುಳಿತುಕೊಳ್ಳೋರ್ಗೆ ಸ್ಖಲನ ಆಗಬಾರದು, ಸ್ಖಲನ ಆದ್ರೆ ಬ್ರಹ್ಮಚರ್ಯ ಹಾಳಾಗುತ್ತೆ, ಪೀಠ ತ್ಯಾಗ ಮಾಡ್ಬೇಕು ಅಂತ ಹೇಳೋರು ಸಮ್ಮತಿಯಲ್ಲಿ ಇದಾಗ್ಬಿಟ್ಟಿದೆ ಅಂದ್ರೆ ಎಂತ ಘೋರ ಅಪರಾಧ ಅಂತ. ಹಿಂದೂ ಧರ್ಮದ ಸನ್ಯಾಸತ್ವದಲ್ಲಿ ಒಂದು ಭಾಗ ಎಲ್ಲವನ್ನೂ ಮೆಟ್ಟಿ ನಿಂತು ಅವರು ಅದಕ್ಕೆ ಬಂದಿದ್ದಾರೆ ಅನ್ನೋದು. ಅದು ಹೇಳೋದು ಸುಲಭ, ಇಂದ್ರಿಯಗಳನ್ನು ನಿಗ್ರಹದ ಬಗ್ಗೆ ಮಾತಾಡೋದು ಸುಲಭ, ನಿಗ್ರಹ ಕಷ್ಟ. ಮಾತಾಡೋದು ಸುಲಭ, ಇಂದ್ರಿಯ ನಿಗ್ರಹ ಅಂದ್ರೆ ಅದು ಲೈಂಗಿಕವಾಗೇ ಇರಬೇಕು ಅಂತಲ್ಲ, ಬೇರೆ ಬೇರೆವು, ಸಿಗರೇಟ್ ಸೇದೋದು ಇರ್ಬೋದು, ಪಾನ್ ಹಾಕೋದು ಇರ್ಬೋದು, ಏನೇನ್ ಬೇಕಾದ್ರೂ ಇರ್ಬೋದು, ಅದೆಲ್ಲವೂ ನಿಗ್ರಹದ ಕಷ್ಟ. ಎಲ್ಲರೂ ಇಷ್ಟು ಸುಲಭವಾಗಿ ನಿಗ್ರಹ ಮಾಡೋದು ಆಗ್ಬಿಟ್ಟಿದ್ರೆ ದೇಶದಲ್ಲಿ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಹಿಂಗಾಗ್ತಿತ್ತೆ, ಪುಟಾಣಿ ಮಕ್ಕಳ ಮೇಲೆ ಹಿಂಗ್ ನಡೀತಿತ್ತೆ, ಪೋಖ್ರಿಗಳ ತರ ರಸ್ತೆನಲ್ಲಿ ಹಾದಿ ಬೀದಿಗಳಲ್ಲಿ ಗುಂಡು ಗೋಬಿಗಳ ತರ ಓಡಾಡ್ಕೊಂಡು ಹಿಂಗ್ ಮಾಡ್ತಿದ್ರಾ? ನಡೀತಾನೆ ಇರ್ಲಿಲ್ವೇ? ಶುದ್ಧ ಸಂಸ್ಕೃತವಾದಂತಹ ಸುಸಂಸ್ಕೃತವಾದಂತಹ ಸಮಾಜ ತನ್ನ ಪಾಡಕ್ಕೆ ತಾನು ಇರ್ತಿತ್ತ? ಹಾಗಾರೆ ಅದಾಗ್ತಿತ್ತ? ಅದಾಗ್ತಿಲ್ಲ ಅನ್ನೋದೇ ತಾನೇ ಪ್ರಾಬ್ಲಮ್ಮು.
ಹಾಗಾಗಿ ನನಗೆ ಗೊತ್ತಿಲ್ಲ ಇಲ್ಲಿ ಏನಾಗುತ್ತೋ. ಆದ್ರೆ ಸ್ವಾಮೀಜಿಗೆ ಅದು ಹಂಗೆ ಆಗಬಿಟ್ಟಿದ್ದಾರೆ, ನಾಳೆ ಅದನ್ನು ನ್ಯಾಯಾಲಯ ಒಪ್ಪಿದ್ದಾರೆ, ಆ ತಿರಿ ರಿಪೋರ್ಟ್ ಇದ್ದರೆ ನಂಗೆ ಗೊತ್ತಿಲ್ಲ. ಆಗ ಹೇಗೆ ಸಾಧ್ಯ ಒಬ್ಬ ಸ್ವಾಮೀಜಿಗೆ ಏನೋ ಪ್ರಶ್ನೆ ಉದ್ಭವ ಆಗೋದು ನಿಜ. ಆದರೆ ನಾನು ಹೇಳ್ತಿರೋದು, ನಾನು ಇನ್ನೂ ಯಾಕೆ ಆದರೆ ಅಂತ ನೀವು ಹೇಳ್ತೀರಿ, ಆಗಿದೆ ಅಂತ ಯಾಕೆ ಹೇಳ್ತಾ ಇಲ್ಲ? ಹೇಳಕ್ ಬರಲ್ಲ. ನಾನು ನನ್ನ ಕೈಗೆ ತಂದು ಕೊಟ್ಟಿಲ್ಲ ರಿಪೋರ್ಟ್ ಕಾಪಿನ ಯಾರುವೆ, ಕರೆಕ್ಟ್. ನನ್ನ ಕೈಗೆ ಯಾರು ತಂದು ಕೊಟ್ಟಿಲ್ಲ. ಅದು ಅಡ್ವೊಕೇಟ್ ಜನರಲ್ ಮೇಲ್ನೋಟಕ್ಕೆ ಅಂತ ಯಾಕೆ ಹೇಳಿದ್ರು? ಮೇಲ್ನೋಟಕ್ಕೆ ಯಾಕೆ ಅಂದ್ರೆ ಮ್ಯಾಚ್ ಆಗ್ತಿದೆ ಅಂತ ಹೇಳಿರ್ಬೋದು ಅವರು. ಮೇಲ್ನೋಟಕ್ಕೆ ಎಂದ ತಕ್ಷಣ ನಿಜ ಅಂತಾನು ಇಲ್ಲದೆ ಇರ್ಬೋದು. ನಾಳೆ ನ್ಯಾಯಾಲಯ ಅದನ್ನು ಬೇರೆ ವ್ಯೂ ತಗೋಬಹುದೇನೋ, ನನಗೆ ಗೊತ್ತಿಲ್ವೇ. ಅದಕ್ಕೆ ನಾನು ಹೇಳ್ತಿರೋದು ಸಾಧಕ ಬಾಧಕಗಳಿಂದ ನಾನು ಹೇಳ್ತಾ ಇದ್ದೇನೆ. ವಿ ಆರ್ ನೋ ಬಡಿ ಟು ಗಿವ್ ಜಡ್ಜ್ಮೆಂಟ್. ಅಥವಾ ಲಕೋಟಿಯೊಳಗೆ ಹೀಗೆ ಇದೆಯಂತೆ, ಇದು ಆಗಿದೆಯಂತೆ, ಇದು ಎಲ್ಲ ಹೊಂದಾಣಿಕೆ ಅಂತೆ, ರಾಘವೇಶ್ವರ ಶ್ರೀಗಳೇ ನಿಮ್ಮ ಬಂಧನ ಬಂದು ಬಿಟ್ಟಿತು ಅಲ್ಲ, ನಾವೇನು ಹೇಳಕ್ಕಾಗಲ್ಲ, ನಾವಿಂಗ್ ಹೇಳ್ತೀವಿ. ಹಾಗಾಗಿ ಇಟ್ ಹ್ಯಾಸ್ ರಾಮಿಫಿಕೇಶನ್. ಆ ಏನೇನಾಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗಬೇಕು. ಅದಕ್ಕೆ ಸಾಕ್ಷ್ಯಗಳು ಹೆಂಗ್ ಬಿಲ್ಟ್ ಆಗತ್ತೆ ಅನ್ನೋದನ್ನ ನೋಡ್ಬೇಕು. ಸರ್, ಚಾರ್ಜ್ ಶೀಟ್ ಹಾಕಿದ್ಮೇಲೆ ಏನಾಗುತ್ತೆ ಸರ್? ಚಾರ್ಜ್ ಶೀಟ್ ಹಾಕಿದ್ಮೇಲೆ ಚಾರ್ಜಸ್ ಅನ್ನು ಫ್ರೇಮ್ ಮಾಡಬೇಕು. ಅಂದ್ರೆ ಆರೋಪಗಳಲ್ಲಿ ಯಾವ ಆರೋಪಗಳನ್ನ ಕೈಗೆತ್ತಿಕೊಳ್ಳಬೇಕು ಅಂತ ತಗೋಬೇಕು. ತಗೊಂಡು ಅದರ ಮೇಲೆ ವಿಚಾರಣೆಯನ್ನು ನಡೆಸಬೇಕು. ಎವಿಡೆನ್ಸ್ ಅದಕ್ಕೆ ಅದು ಪೂರ್ವಕ ಕಲೆಕ್ಟ್ ಮಾಡಿ ಕೊಟ್ಟಿರ್ತಾರೆ ಚಾರ್ಜ್ ಶೀಟ್ ನಲ್ಲಿ, ಅದರ ಪ್ರಕಾರ ವಿಚಾರಣೆ ನಡೀಬೇಕು. ಯಾಕೆ ಒಬ್ರದ್ದು ವೀರ್ಯ ಅಥವಾ ಇನ್ನೊಂದು DNA ಏನೋ ಇನ್ನೊಂದು ಸ್ಯಾಂಪಲ್ ಮ್ಯಾಚ್ ಆಗ್ತಾ ಇದೆ ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಗಂಡಸರ ಈ ವಿಚಾರದ ಪ್ರಶ್ನೆ ಬಂದಾಗ ತೀರಾ ವೈಯಕ್ತಿಕವಾದದ್ದು, ಸಾರ್ವಜನಿಕವಾಗಿ ಇನ್ಯಾರಿಗೋ ಲಭ್ಯವಿಲ್ಲದದ್ದು. ಹಿಂದೆ ಒಂದು ಪ್ರಕರಣದಲ್ಲಿ ಹೀಗೆ ಬಂದಿತ್ತು ಒಂದು ಪ್ರಕರಣ, ನಮ್ಮ ರಾಜ್ಯದ್ದಲ್ಲ ಬೇರೆ ರಾಜ್ಯದ ಒಂದು ಪ್ರಕರಣದಲ್ಲಿ ಬಂದಿತ್ತು ಇದೇ ತರ ಆರೋಪ, ಅತ್ಯಾಚಾರದ ಆರೋಪ ಬಂದ. ಆ ಹೆಣ್ಣು ಮಗಳು, ಆಕೆ ಕೆಲಸದ ಹೆಣ್ಣು ಮಗಳದು, ಆಕೆ ಕೆಲಸದ ಹೆಣ್ಣು ಮಗಳು ತನ್ನ ಮನೆಯ ಮಾಲೀಕನ ಇಂತಹ ಕಲೆಗಳು ಇರಬಹುದಾದ ಬಟ್ಟೆಯನ್ನು ಕದ್ದೊಯ್ದಿದ್ದಾಳೆ ಅಂತ ಬಂದಿತ್ತು. ಆರ್ಗ್ಯುಮೆಂಟ್ ಹಂಗಿತ್ತು, ಅಲ್ಲಿ ಆರ್ಗ್ಯುಮೆಂಟ್ ಇತ್ತದು, ಒಂದು ಆರ್ಗ್ಯುಮೆಂಟ್ ಬಂದಿತ್ತು. ಬಟ್ ಬೇರೆ ಬೇರೆ ಸಾಕ್ಷ್ಯಗಳಿಂದಾಗಿ ಅದು ಡಿಸ್ಪ್ರೂವ್ ಆಯ್ತು. ಆಮೇಲೆ ಅದು ಪ್ರಶ್ನೆ ಬೇರೆ, ಆ ಕೇಸ್ ಬೇರೆ. ಹೀಗೊಂದು ಆರ್ಗ್ಯುಮೆಂಟ್ ಬಂದಿತ್ತು ಹಳೆ ಕೇಸಲ್ಲಿ, ಹಿಂದೆ ಕೇಸಲ್ಲಿ ಕದ್ದೋಗ್ಬಿಟ್ಟಿದ್ದಾಳೆ ಅಂತ. ಆಗ ಒಂದು ಪ್ರಶ್ನೆ ಬಂತು, ಕದ್ದು ಹೋಗಿದ್ದೆ ಅನ್ನೋದಾದ್ರೆ ಪ್ರಕರಣ ದಾಖಲಾದ ದಿನದಿಂದ ಇವತ್ತಿನವರೆಗೆ ಅದರ ಬಗ್ಗೆ ನೀವು ಅಬ್ಜೆಕ್ಷನ್ ಹಾಕಿದ್ರು. ಈಗ ರಿಯಲೈಸ್ ಆದಂಗೆ ಹೇಳಕ್ ಬರಬೇಡಿ. ಇಟ್ಸ್ ಎನ್ ಆಫ್ಟರ್ ಥಾಟ್ ಅಂತ ಕರಿತೀವಿ ನಾವು ಕಾನೂನಲ್ಲಿ. ಬಲ್ಲವರು ಏನ್ ಮಾಡ್ತಾರೆ, ಇದನ್ನ ಆನಂತರ ಬಂದಿರುವ ಆಲೋಚನೆ ಅಂತ. ಅಂದ್ರೆ ಯಾರಿಗೋ ಒಬ್ರಿಗೆ ಒಂದ್ 2 ಬಾರಿಸ್ಬಿಡೋದು ಚೆನ್ನಾಗಿ ಅಂತ ಇಟ್ಕೊಳ್ಳೋಣ. ಅವ್ರೋಗಿ ದೂರು ಕೊಟ್ಟಿರ್ತಾರೆ. ದೂರು ಕೊಟ್ಟ ಮೇಲೆ 2-3 ದಿನ ಆದ್ಮೇಲೆ ನಾನು ಹೋಗಿ ಒಂದು ದೂರು ಕೊಟ್ಬಿಡೋದು, ಇವರು 16 ದಿನದ ಹಿಂದೆ ನನಗೆ ಹೀಗೆ ಹೊಡೆದಿದ್ದರು ಅಂತ ಹೇಳ್ಬಿಟ್ಟು ಇನ್ಯಾವುದೊಂದು ಕೇಸ್ ಕೊಟ್ಬಿಡಕ್ ಹೋದ್ರೆ ನ್ಯಾಯಾಲಯಗಳು, ಕಾನೂನು ಏನ್ ಮಾಡುತ್ತೆ, ಇದನ್ನ ಇದು ಆ ನಂತರ ಬಂದಿರುವ ಆಲೋಚನೆ. ಇದು 16 ದಿನದ ಹಿಂದೆ ನಿನಗೆ ಅವನು ಬಾರಿಸಿದ್ದ ಎನ್ನುವುದಾದರೆ, ನೀನು ಇವತ್ತು ಅವನಿಗೆ ಬಾರಿಸಿದೆ ಎನ್ನುವುದಾದರೆ, ಆ 16 ದಿನದ ಹಿಂದೆ ತಾವು ಏನು ಕಡಲೆಕಾಯಿ ಮತ್ತೆ ಕಡಲೆಪುರಿಯನ್ನು ತಿನ್ನುತ್ತಿದ್ದೀರೋ ಅಂತ ಕೇಳ್ತಾರೆ. ಇದು ಆಫ್ಟರ್ ಥಾಟ್. ಹಾಗಾಗಿ ಸಾಕ್ಷ್ಯಗಳನ್ನ ಬಿಲ್ಡ್ ಮಾಡೋದು, ವಾದ ಪ್ರತಿವಾದಗಳನ್ನ ಮಾಡೋದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಅಷ್ಟು ಸುಲಭವಾಗಿ ನಾವು ನಿರ್ಧಾರ ಮಾಡ್ಲಿಕ್ಕೆ ಬರಲ್ಲ. ತರಾವರಿ ತಿರುವುಗಳನ್ನ ಪಡೆಯುತ್ತೆ. ಯಾಕಂದ್ರೆ ಇದಕ್ಕೆ ವಿಟ್ನೆಸ್ ಇರಲ್ಲ, ಐ ವಿಟ್ನೆಸ್ ಇಲ್ಲ. ಅತ್ಯಾಚಾರದ ಪ್ರಕರಣದಲ್ಲಿ ಒಂದಿರುತ್ತೆ, ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಗಳೇ ಸಾಕ್ಷಿ ಆಗ್ತಾಳೆ, ಆಕೆಯೇ ಸಾಕ್ಷಿ. ಸರ್, ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಬಿಟ್ಬಿಟ್ಟು DNA ಪರಿಗಣನೆಗೆ ಮಾಡ್ತಾರೆ ಸರ್? ನಾಟ್ ನೆಸೆಸರಿ. ಬಟ್ ಬೇರೆ ಸಾಕ್ಷಿಗಳು ಸಿಕ್ಕಬೇಕಲ್ಲ, ಸಿಕ್ಕಿದ್ರೆ ಸರಿ, ಸಿಕ್ಕದೇ ಇದ್ರೆ ಬೇರೆ ಸಾಕ್ಷಿ. ನಾಟ್ ನೆಸೆಸರಿ. ಮೆಟೀರಿಯಲ್ ಎವಿಡೆನ್ಸ್ ಮತ್ತೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಲ್ಲದೆ ಸರ್ಕಮ್ಸ್ಟಾನ್ಷಿಯಲ್, ಸಾಂದರ್ಭಿಕ ಸಾಕ್ಷ್ಯಗಳು ಅಂತ ಏನ್ ಕರಿತೀವಿ, ಆ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಬಳಸ್ಕೋಬಹುದು, ತಪ್ಪೇನಿಲ್ಲ. ಆದ್ರೆ ಇರಬೇಕಲ್ಲ ಸಾಂದರ್ಭಿಕ ಸಾಕ್ಷ್ಯಗಳು. ಗೊತ್ತಿಲ್ಲ, ಉದಾಹರಣೆಗೆ ಈ ದಿನ ನನ್ನನ್ನು ಇಂತಹ ಜಾಗದಲ್ಲಿ ಇಂತಹ ಊರಿಗೆ ಕರೆದುಕೊಂಡು ಹೋದಾಗ ಈ ಒಂದು ಹೋಟೆಲ್ನಲ್ಲಿ ಇಂತಹ ರೂಮಿನಲ್ಲಿ ಹೀಗೆ ನನಗೆ ಮಾಡಿಬಿಟ್ಟರು ಅಂತಂದ್ರೆ ಅದಕ್ಕೊಂದು ಎವಿಡೆನ್ಸ್ ಸಿಕ್ಕಬಹುದೇನೋ. ಏನಂತ, ಹೋಗಿದ್ರ, ಟ್ರಾವೆಲ್ ಮಾಡಿದ್ರ, ಟ್ರಾವೆಲ್ ಮಾಡಿದ್ದು ಸಿಕ್ತು, ವೆರಿ ಗುಡ್. ಹೋಟ್ಲಿಗೆ ಹೋಗಿ ನೋಡೋಣ, ಹೋಟ್ಲಿಗೆ ಹೋಗಿ ಸರ್ ಬಂದಿದ್ರು ಸರ್, ನಮ್ಮ ಎಂಟ್ರಿ ಬುಕ್ ಅಲ್ಲಿ ಎಂಟ್ರಿ ಆಗಿದೆ ಸರ್, ಬಂದಿದ್ರು ಸರ್. ಯಾವ ರೂಮ್ ಕೊಟ್ಟಿದ್ರಿ? ರೂಮ್ ನಂಬರ್ 10. ರೂಮ್ ನಂಬರ್ ಸರಿ ಇದೆ ಇರ್ಬೋದು. ಆಗ ಆ ಹೋಟೆಲ್ನ ರಿಸೆಪ್ಷನಿಸ್ಟ್ ವಿಟ್ನೆಸ್ ಆಗ್ಬೋದು. ಈ ರೀತಿ ಸಾಕ್ಷಿಗಳ ಬಿಲ್ಡ್ ಆಗಬಹುದು. ಹೇಗಾಗುತ್ತೆ ಗೊತ್ತಿಲ್ಲ ಸರ್. ಚಾರ್ಜ್ ಶೀಟ್ ಹಾಕಿದ್ಮೇಲೆ ಇಮಿಡಿಯೇಟ್ ಅವ್ರನ್ನ ಬಂಧನ ಅರೆಸ್ಟ್ ಮಾಡ್ತಾರೆ ಸರ್? ಆಕ್ಚುಲಿ ಚಾರ್ಜ್ ಶೀಟ್ ಆದ್ಮೇಲೆ ಬಂಧನದ ಅವಶ್ಯಕತೆ ಇಲ್ಲ ಅಂತ ಒಂದು ತೀರ್ಪಿದೆ. ಯಾತಕ್ಕೆ ಬಂಧನವನ್ನ ಮಾಡುವುದು ಒಬ್ಬನಿಗೆ? ಯಾಕೆ ಮಾಡ್ತಾರೆ ಬಂಧನನ? ಸಾಕ್ಷಿಗಳನ್ನ ನಾಶಪಡಿಸಬಹುದು. ಚಾರ್ಜ್ ಶೀಟ್ ಹಾಕಿದ ಮೇಲೆ, ಆರೋಪ ಪಟ್ಟಿಯನ್ನು ಹಾಕಿ ಬಿಟ್ಟ ಮೇಲೆ ಇನ್ಯಾವ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ?
ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಥವಾ ಆರೋಪ ಪಟ್ಟಿಯನ್ನು ಇಂತಿಷ್ಟು ದಿನಗಳಲ್ಲಿ ಅಂತ ಹಾಕಬೇಕು, 90 ದಿನ ಅಂತನೋ 60 ದಿನ ಅಂತನೋ ಇದೆ. ಹಾಕದೇ ಇದ್ರೆ ಅವರಿಗೆ ಆ ಬೆನಿಫಿಟ್ ಆಫ್ ಡೌಟ್ ಏನಿದೆ ಅದನ್ನ ಅಕ್ಯೂಸ್ಡ್ ಕೊಡ್ತಾರೆ. ಕ್ರಿಕೆಟ್ ಅಲ್ಲಿ ಹೇಳ್ತಾರೆ ಬೆನಿಫಿಟ್ ಆಫ್ ಡೌಟ್ ನ ಪ್ಲೇಯರ್ ಕೊಡ್ತಾರೆ, ಬ್ಯಾಟ್ಸ್ಮನ್ ಕೊಡ್ತಾರೆ, ಬೌಲರ್ ಕೊಡಲ್ಲ. ಬ್ಯಾಟ್ಸ್ಮನ್ ಇಲ್ಲೂ ಬ್ಯಾಟ್ಸ್ಮನ್ ಆರೋಪಿ ಕೊಟ್ಬಿಡ್ತಾರೆ ಬೆನಿಫಿಟ್ ಆಫ್ ಡೌಟ್ ಅನ್ನಾಗ. ಹಾಗಾಗಿ ಬಿಡುಗಡೆ ಆಗಬೇಕು. ಹಾಗಾಗಿ ಚಾರ್ಜ್ ಶೀಟ್ ಆದ ಮೇಲೆ ಬಂಧನ ಆಗಬೇಕು ಅನ್ನೋದು ನಾಟ್ ನೆಸಸರಿ. ಆದರೆ ಚಾರ್ಜ್ ಶೀಟ್ ಆದ ಮೇಲೆ ವಿಟ್ನೆಸ್ಗಳು ಥ್ರೆಟನ್ ಆಗ್ತಾ ಇದೆ, ವಿಟ್ನೆಸ್ಗಳನ್ನು ತಿರುಚ್ತಾ ಇದ್ದಾರೆ ಅನ್ನುವಂತಹ ಸಂಗತಿಗಳು ನ್ಯಾಯಾಲಯದ ಗಮನಕ್ಕೆ ಬಂದರೆ ಆಗ್ಲೂ ಬೇಕಾದ್ರೆ ಅರೆಸ್ಟ್ ಮಾಡಿಸ್ಬೇಕು. ಇನ್ನೊಂದು ಕ್ವಶನ್ ಸರ್, ಈಗ ಈಗ ಅತ್ಯಾಚಾರನೋ ಅಥವಾ ಸಹಮತದ ಸೆಕ್ಸ್ ಅನ್ನೋದನ್ನ ತನಿಖೆ ಮುಂದೆ ಹೋದಂಗೆ ಗೊತ್ತಾಗುತ್ತೆ. ಆದ್ರೆ ಒಂದು ವೇಳೆ ಸಹಮತದೊಂದಿಗೆ 160 ಬಾರಿ 170 ಬಾರಿ ಅಂತ ಏನ ಆಕೆ ಹೇಳಿದಾಳೆ, ಅದು ಸಹಮತದೊಂದಿಗೆ ಆಗಿದೆ ಅನ್ನೋದಾದ್ರೆ ಈತ ಎಷ್ಟು ಆರೋಪಿನ ಆಕೆನೂ ಅಷ್ಟು ಆರೋಪಿ ಆಗಲ್ವಾ ಅಂತ ನನ್ನ ಪ್ರಶ್ನೆ. ಕರೆಕ್ಟ್, ಒಳ್ಳೆ ಪ್ರಶ್ನೆ. ಈ ಪ್ರಕರಣದಲ್ಲಿ ಸಹಮತದ ಲೈಂಗಿಕ ಕ್ರಿಯೆಗೂ ಅತ್ಯಾಚಾರವೆಂಬ ಲೈಂಗಿಕ ಕ್ರಿಯೆಗೂ ಬಹಳ ಮಹತ್ವ ಇದೆ. ಶ್ರೀಸಾಮಾನ್ಯರ ವರ್ಗದಲ್ಲಿ ಅಂದ್ರೆ ಯಾರು ಎಕ್ಸ್ ಕೃಷ್ಣಪ್ಪ, ರಾಮ, ಪುಟ್ಸ್ವಾಮಿ ಅಥವಾ ಇಕ್ಬಾಲ್ ಅಥವಾ ಜೋಸೆಫ್, ಯಾಕಂದ್ರೆ ಒಂದೇ ಡೇಂಜರಸ್. ಹೇಳೋದಾದ್ರೆ ಸೆಕ್ಯುಲರ್ ಆಗಿ 3 ಹೇಳ್ಕೊಂಡು ಹೋಗ್ಬೇಕು ಇನ್ಮೇಲೆ. ಒಂದೊಂದೇ ಹೇಳಂಗಿಲ್ಲ ಯಾವತ್ತೂ. ಹೇಳಿದ್ರೆ ಬರೀ ನಮ್ದೇ ಹೇಳ್ತಾ ಇದ್ರ ಅಂತ ನಮೇಲೆ. ಹಾಗಾಗಿ ಇಕ್ಬಾಲ್, ಜೋಸೆಫ್, ಪುಟ್ಸ್ವಾಮಿ 3 ಇಟ್ಕೊಳ್ಳಿ. ಯಾವುದೇ ಆ ಹೆಸರುಗಳಿದ್ದವ್ರಿಗೆ ಸಂಬಂಧ ಇಲ್ಲ. ಇದು ಉದಾಹರಣೆ ಅಷ್ಟೇ. ಅವ್ರ ಕೇಸಲ್ಲಿ ಆಗಿದ್ದಿದ್ರೆ ಸಹಮತದ ಲೈಂಗಿಕ ಕ್ರಿಯೆ ಅಂತ ಆಗಿದ್ದಿದ್ರೆ ಅದು ಪ್ರಕರಣ ದೊಡ್ಡದಾಗಲ್ಲ, ಅದು ಅತ್ಯಾಚಾರದ ರೂಪವನ್ನ ಪಡೆಯಲ್ಲ. ಆಗ ನೀವು ಹೇಳಿದಂತೆ ಸಹಮತದ ಲೈಂಗಿಕ ಕ್ರಿಯೆ ಅಂತಂದಾಗ ತಾವು ಹೇಳಿದಂಗೆ ಇವಂದೆಷ್ಟು ತಪ್ಪಿರ್ಬೋದು, ನಿಂದು ಅಷ್ಟೇ ತಪ್ಪಿದೆ ಹಾಗಾರೆ ಅನ್ನೋ ಇತ್ಯರ್ಥಕ್ಕೆ ಬರಬೇಕಾಗತ್ತೆ ಅಲ್ವಾ? ಅತ್ಯಾಚಾರ ಆಗ್ಬಿಟ್ರೆ ಪ್ರಶ್ನೆ ಬೇರೆ. ಯಾವ್ದೋ ಇಕ್ಬಾಲು, ಜೋಸೆಫ್, ಪುಟ್ಸ್ವಾಮಿ ಕೇಸಲ್ಲೂ ಅತ್ಯಾಚಾರ ಆಗ್ಬಿಟ್ರೆ ಬೇರೆ ಕೇಸದು, ಅವ್ರ ಮೇಲೂ ಆಗ ಕ್ರಮವೇ ಅಲ್ವಾ? ಆದ್ರೆ ಈ ಪ್ರಕರಣದಲ್ಲಿ ಸಹಮತದ ಲೈಂಗಿಕ ಕ್ರಿಯೆ ಆದ್ರೂ ಸಮಸ್ಯೆ ಆಗತ್ತೆ ನಾಳೆ. ಈ ಪ್ರಕರಣದಲ್ಲಿ ಯಾಕೆ? ಕಾನೂನಾತ್ಮಕವಾಗಿ ಧರ್ಮ ಸಂಸ್ಥಾಪನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಧರ್ಮ ಪೀಠಗಳನ್ನು ಅಲಂಕರಿಸಿರುವಂತಹ ವ್ಯಕ್ತಿಗಳು ಕಾನೂನಿನ ದೃಷ್ಟಿನಲ್ಲಿ, ಹುಲುಮಾನವರು ಸೃಷ್ಟಿಸಿರುವ ಕಾನೂನಿನ ದೃಷ್ಟಿಯಲ್ಲಿ ತಪ್ಪಿತಸ್ಥರಲ್ಲ ನಿಜ. ಆದರೆ ಹುಲುಮಾನವರನ್ನ ಮೀರಿದ ಧರ್ಮದ ದೃಷ್ಟಿಯಲ್ಲಿ ತಪ್ಪಿತಸ್ಥರಾಗಬಿಡ್ತಾರೆ. ಯಾವ ಧರ್ಮ ಪೀಠಕ್ಕಾದ್ರೂ ಇದೇ ಮಾತನ್ನು ವಹಿಸತ್ತೆ, ಯಾವ ಕ್ರಿಶ್ಚಿಯನ್ ಮಿಷನರಿಯ ಪಾದ್ರಿ ಆದ್ರೂ ಇದೇ ಮಾತನ್ನು ವಹಿಸತ್ತೆ, ಯಾವುದೇ ಮಸೀದಿಗಳಲ್ಲಿರುವಂತಹ ಮೌಲ್ವಿ ಆದ್ರೂ ಇದೇ ಮಾತನ್ನು ವಹಿಸುತ್ತೆ. ಅಂದ್ರೆ ಲಾಸ್ ಆಕೆಗಿಂತ ಈತನಿಗೆ ಜಾಸ್ತಿ. ಸಹಮತವಾದರೂ ಒಬ್ಬ ಧಾರ್ಮಿಕವಾಗಿರುವಂತಹ ವ್ಯಕ್ತಿ ಈ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳಬಹುದೇ ಸಹಮತದೊಂದಿಗೆ? ಇತ್ತೀಚೆಗೆ ಕೆಲವು ಸ್ವಾಮೀಜಿಗಳು ಗುರುಗಳು ಅಂತ ಹೇಳ್ಕೊಂಡು ಬರ್ತಾರಪ್ಪ, ಕೆಲವರು ಏನೇನೋ ಗುರುಗಳು ಅಂತ ಬರ್ತಾರಪ್ಪ. ಅವ್ರಿಗೆ ಹೆಂಡತಿ ಮಕ್ಳಿರ್ತಾರೆ, ಅವ್ರು ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ. ಒಂದು ಸ್ವಾಮೀಜಿ ಕೇಸಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಬಿಡಿ ಅವ್ರು ಆ ಕಾಲದಲ್ಲಿ. ಅವ್ರ ಕೇಸಲ್ಲಿ ಅವ್ರು ಗಂಡ ಹೆಂಡತಿ ಸಾವಿರ ಲಕ್ಷ ಜನರ ಭಕ್ತಾದಿಗಳ ಮುಂದೆ 2 ವಿರಾಜಮಾನವಾದಂತಹ ಅರಮನೆಯಲ್ಲಿ ಇರಬಹುದಾದಂತಹ ಕುರ್ಚಿಗಳ ರೀತಿ ಗಂಡ ಹೆಂಡತಿ ಪಕ್ಕದಲ್ಲೇ ಕೂತ್ಕೊಳ್ಳಿ ಮಾಡ್ತಿದ್ರು. ಭಗವಾನ ಏನೋ ಒಂದೊಬ್ರು ಯಾರೋ ಒಬ್ರು ಮಾಡ್ತಿದ್ರು. ಅದಕ್ಕೆ ಅಬ್ಜೆಕ್ಷನ್ ಮಾಡಕ ಅಲ್ಲಿ ಇದೆಯಾ ಸರ್ ಅಂತಂದ್ರೆ, ಅರೆ ಅವ್ರದ್ದು ಡಿಕ್ಲೇರ್ಡ್. ಸನ್ಯಾಸತ್ವವನ್ನ ತೆಗೆದುಕೊಳ್ಳೋದ್ರಲ್ಲಿ ಅವ್ರು ಯಾರು ಸನ್ಯಾಸಿಗಳಲ್ಲ, ಅವರು ಗುರುಗಳು. ನಾನು ಅವತ್ತು ಹೇಳಿದ್ದೆ ನಾನು ಈ ಮಾತನ್ನ. ಸರ್ ಸನ್ಯಾಸಿಗಳು ಗೃಹಸ್ಥಾಶ್ರಮ ಆದ್ಮೇಲೆ ಸರ್ ಸನ್ಯಾಸ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಇವ್ರು ಬ್ರಹ್ಮಚಾರಿಗಳು. ಇವರು ಬ್ರಹ್ಮಚಾರಿ ನಿಜ, ಗೃಹಸ್ಥಾಶ್ರಮ ಆದ್ಮೇಲೆ ಸನ್ಯಾಸತ್ವ ಆದ್ರೂ ಸಹಮತದ ಸೆಕ್ಸ್ ಆದ್ರೂ ತಪ್ಪೆ, ಆಗ್ಲೂ ತಪ್ಪೆ ಅದು. ಹಾಗಾಗಿ ಇವರ ಈ ಪ್ರಕರಣದಲ್ಲಿ ನಾನು ಇವು ತಪ್ಪಿತಸ್ಥರು ಅಂತ ಹೇಳ್ತಿಲ್ಲ, ಮತ್ತೆ ನಂಗೆ ಗೊತ್ತಿಲ್ಲ ನ್ಯಾಯಾಲಯ ನಾಳೆ ಏನು ಮಾಡತ್ತೋ ನಮಗೆ ಗೊತ್ತಿಲ್ಲ. ಅದು ಒಂದು ಯಾವುದೇ ಧರ್ಮಪೀಠದ ವ್ಯಕ್ತಿ, ಧರ್ಮಪೀಠವನ್ನು ಅಲಂಕರಿಸಿರುವಂತಹ ವ್ಯಕ್ತಿಗಳು ಸಹಮತದ ಲೈಂಗಿಕ ಕ್ರಿಯೆಯ ಆರೋಪದಲ್ಲಿ ಗುರಿಯಾಗಿ ಸಿಕ್ಕಾಕೊಂಡ್ರು ಡ್ಯಾಮೇಜೇ. ಯಾಕಂದ್ರೆ ನೀವು ಹಾಗಿದ್ದರೆ ಅಲ್ಲಿರಲು ಯೋಗ್ಯರೇ, ನೀವು ಹಾಗಿದ್ದರೆ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ಮಾತನಾಡುವುದು ಶೋಭೆಯೇ? ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಂಗಾಗಿ ಹೇಳಿದ್ರು ಶ್ರೀಸಾಮಾನ್ಯರ ಪ್ರಕರಣದಲ್ಲಿ ಸಹಮತ ಆದ್ರೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಅದನ್ನು ಮೀರಿ ಬಂದಿರುವಂತಹ ಧರ್ಮ ಪೀಠಗಳ ವಿಚಾರದಲ್ಲಿ ಬಂದುಬಿಟ್ರೆ ಇದು ಪ್ರಾಬ್ಲಮ್.
ಮುಂದಕ್ಕೆ ಹೋಗೋಣ. ಒಂದು ಪುಟಾಣಿ ವಿರಾಮ ತಗೊಂಡ್ಬಂದ್ಬಿಡ್ತೀವಿ. ಸುಸ್ತಾಗೋಗಿರ್ಬೋದು ಇವತ್ತಲ್ವಾ. ಕಾನೂನು ಅನ್ನುವುದು ಕಬ್ಬಿಣದ ಕಡಲೆ ಅಂತಾರೆ. ನಾವೇನ್ ಮಾಡೋಣ, ನಮ್ಮ ಕೈಲಾಗಿದ್ದಷ್ಟು ಬುದ್ಧಿ ಇಟ್ಕೊಂಡು ಸಣ್ಣದಾಗಿ ಸರಳವಾಗಿ ಹೇಳಕ್ ಟ್ರೈ ಮಾಡಿದೀವಿ. ಲೆಟ್ ಅಸ್ ಸಿ ಮುಂದೆ ಏನೇನಾಗುತ್ತೋ ಕೋರ್ಟ್ಗಳಲ್ಲಿ ನೋಡೋಣ. ಒಂದು ವಿರಾಮ, ವಾಪಸ್ ಬಂದ್ಬಿಡ್ತೀವಿ.